ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾಂ ಶ್ಯಾಮಾವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಶ್ರೀ ಲಲಿತಾ ಸಹಸ್ರನಾಮದ ಕೊನೆಯ ಉಪನ್ಯಾಸಕ್ಕೆ ಈಗ ನಾವು ಬಂದು ನಿಂತಿದ್ದೇವೆ. ಶ್ರೀಮಾತೆಯ ಅನುಗ್ರಹದಿಂದ, ಗುರುಗಳ ಕೃಪಾಶೀರ್ವಾದದಿಂದ ಆರಂಭ ಮಾಡಿದಂಥ ಈ ಸಹಸ್ರನಾಮ ಇಂದು ಮಂಗಳಾಚರಣೆಯಾಗ್ತಾ ಇದೆ. ಈ ನಾಮಚಿಂತನೆಯ ವ್ಯಾಖ್ಯಾನದ ಸೇವೆಯನ್ನು ಮಾಡಲಿಕ್ಕೆ ಶ್ರೀಮಾತೆ ನನ್ನನ್ನು ಉಪಯೋಗಿಸಿಕೊಂಡಿದ್ದಾಳೆ ಅನ್ನುವುದೇ ನನ್ನ ಜನ್ಮದ ಸುಕೃತ ಅಂತ ಹೇಳಿ ನಾನು ಭಾವಿಸ್ತೇನೆ. ಇನ್ನು ಈ ಕೊನೆಯ ಸಹಸ್ರ ಸಂಖ್ಯೆಯ ಶ್ರೀಮಾತೆಯ ಶ್ರೀನಾಮ ಶ್ರೀಲಲಿತಾಂಬಿಕಾ. ಶ್ರೀಮಾತೆಯೇ ಶ್ರೀಲಲಿತೆಯಾಗಿದ್ದಾಳೆ, ಲಲಿತಾಂಬಿಕೆಯಾಗಿದ್ದಾಳೆ. ಆತ್ಮೀಯರೇ, ಹಳೆಯ ಪಾಠಗಳಲ್ಲಿ ಶ್ರೀಲಲಿತಾಂಬಿಕಾ ಅನ್ನುವುದೂ ಇದೆ, ಅದನ್ನೂ ಸ್ವೀಕರಿಸಬಹುದು. ಮತ್ತು ಕೇವಲ ಲಲಿತಾಂಬಿಕಾ ಅನ್ನುವ ನಾಮದಿಂದಲೂ ಮುಕ್ತಾಯವಾಗುವಂಥ ಪಾಠಗಳೂ ಇದ್ದಾವೆ, ಅದನ್ನು ಜಪಿಸಬಹುದು ಅಂತ ಹೇಳಿ ಶ್ರೀವಿದ್ಯಾ ಉಪಾಸಕರು ಹೇಳಿದ್ದಾರೆ. ಆದರೆ ಹೆಚ್ಚು ಪ್ರಶಸ್ತವಾದದ್ದು ಶ್ರೀಮಾತಾ ಅನ್ನುವ ನಾಮದಿಂದ ಆರಂಭ ಮಾಡಿದ ಈ ಲಲಿತಾ ಸಹಸ್ರನಾಮ ಮುಕ್ತಾಯವಾಗಬೇಕಾದ್ದು ಶ್ರೀಲಲಿತಾಂಬಿಕಾ ಅನ್ನುವ ನಾಮದಿಂದ ಸಮಾಪ್ತವಾಗುವಂಥದ್ದು ಸೂಕ್ತ ಅಂತ ಹೇಳಿ ಅತ್ಯಂತ ಹಿರಿಯ ಮತ್ತು ತುಂಬ ಪ್ರಾಚೀನ ವ್ಯಾಖ್ಯಾನಕಾರರಾದಂಥ ಶ್ರೀಯುತ ನಾರಾಯಣ ಭಟ್ಟರ ಪಾಠದಲ್ಲಿ ಶ್ರೀಲಲಿತಾಂಬಿಕಾ ಅಂತ ಇದೆ, ಅದನ್ನು ಗ್ರಹಿಸಬಹುದು ಅಂತ. ಇನ್ನು ಲಲಿತಾ ಅಂತಂದರೆ ಮಹಾಲಾವಣ್ಯ ಶೇವದಿಹಿ, ಆಕೆಯನ್ನು ಮೀರಿಸುವ ಲಾವಣ್ಯ ಈ ಇಡೀ ಸೃಷ್ಟಿಯಲ್ಲಿ ಮತ್ತೊಂದಿಲ್ಲ ಅಂತ. ಅವಳು ಸೌಂದರ್ಯದ ನಿಧಿಯಾಗಿದ್ದಾಳೆ ಅಂತ. ಮತ್ಸ್ಯಪುರಾಣ ಹೇಳಿದಂತೆ ಲೋಕಾತೀತ ಲಾವಣ್ಯಾತ್, ಆಕೆಯ ಸೌಂದರ್ಯ, ಆಕೆಯ ಲಾವಣ್ಯ ಲೋಕಕ್ಕೆ ನಿಲುಕುವಂಥದ್ದಲ್ಲ, ಲೋಕಾತೀತವಾದ ಲಾವಣ್ಯವನ್ನು ಹೊಂದಿರುವಂಥ ತಾಯಿ. ಅಷ್ಟು ಮಾತ್ರವಲ್ಲದೆ ಲಲಿತಾ ಅನ್ನುವುದಕ್ಕೆ ಇನ್ನು ಅನೇಕ ಅರ್ಥಗಳನ್ನು ಹೇಳಿದ್ದಾರೆ. ಶೋಭಾ, ವಿಲಾಸ, ಮಾಧುರ್ಯ, ಮನೋಹರ, ಶಾಂತಿ, ಮಂಜುಳ, ಆಕರ್ಷಣೆ, ಮೃದುತ್ವ, ಗಾಂಭೀರ್ಯ, ಸ್ಥೈರ್ಯ, ತೇಜಸ್ಸು, ಲಾಲಿತ್ಯ, ಔದಾರ್ಯ, ಹೀಗೆ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ ಲಲಿತಾ ಅನ್ನುವ ನಾಮಕ್ಕೆ. ಹೀಗಾಗಿ ಶ್ರೀಮಾತಾ ಶ್ರೀಲಲಿತೆಯು ಈ ಎಲ್ಲ ಸದ್ಗುಣ ಸಂಪನ್ನಳಾಗಿದ್ದಾಳೆ, ಈ ಎಲ್ಲ ಸದ್ಗುಣಗಳ ನಿಧಿ ಆಗಿದ್ದಾಳೆ ಅಂತ. ಪದ್ಮಪುರಾಣದಲ್ಲಿ ಹೀಗೆ ಹೇಳ್ತಾರೆ, ಲೋಕಾನತೀತ್ಯ ಲಲಿತೆ ಲಲಿತಾತೇನ ಸೋಚ್ಯತೆ. ಲೋಕಗಳನ್ನು ಅತಿಕ್ರಮಿಸಿದ ದಿವ್ಯ ಮಂಗಳ ವಿಗ್ರಹ ಜಗನ್ಮಾತೆ ಲಲಿತೆಯದ್ದು ಅಂತ. ಇನ್ನೊಂದು ವ್ಯಾಖ್ಯಾನ, ಸದಾಶಿವಸ್ಯ ಮನಸೋ ಲಾಲನಾತ್ ಲಲಿತಾಭಿದ. ಸದಾಶಿವನ ಮನಸ್ಸನ್ನ ಅಮ್ಮ ಸದಾಕಾಲವು ಸಂತೋಷಪಡಿಸುವವಳಾದ್ದರಿಂದ ಆಕೆಯನ್ನ ಲಲಿತಾ ಅಂತ ಹೇಳಿ ಕರೀತಾರೆ. ಅಂದರೆ ಅಮ್ಮ ಆ ಶಿವನ ಮನಸ್ಸನ್ನ ಸದಾಕಾಲದಲ್ಲೂ ಸಂತೋಷವಾಗಿ ಇರುವಂತೆ ಮಾಡ್ತಾಳೆ. ಮತ್ತೆ ಲಲಿತಾ ಅನ್ನುವುದರ ಜೊತೆಗೆ ಅಂಬಿಕಾ ಅಂತಲೂ ಉಚ್ಚರಿಸಿದ್ದಾರೆ ವಾಗ್ದೇವತೆಗಳು, ಶ್ರೀಲಲಿತಾಂಬಿಕಾ ಅಂತ. ಲಲಿತಾ ಅನ್ನುವುದಕ್ಕೆ ಈಗ ಕೆಲವು ಅರ್ಥಗಳನ್ನು ನೋಡಿದ್ದೇವೆ. ಅಂಬಿಕಾ ಅನ್ನೋದಕ್ಕೆ ಅರ್ಥವನ್ನು ಹೇಳ್ತಾರೆ, ಸ್ತೌಮಿನಿದ್ರಾಂ ಭಗವತೀಂ ವಿಷ್ಣೋರತುಲ ತೇಜಸಾಂ ವಿಶ್ವೇಶ್ವರೀಂ ಜಗದ್ಧಾತ್ರೀಂ ಸ್ಥಿತಿ ಸಂಹಾರಕಾರಿಣೀಂ ಅಂತ ವರ್ಣನೆ ಮಾಡಿದ್ದಾರೆ. ಅಂದರೆ ಆ ಅಂಬಿಕಾ ಎಂಬ ದೇವಿಯೇ ನಾರಾಯಣನ ಯೋಗಮಾಯಾ ಸ್ವರೂಪಳಾಗಿದ್ದಾಳೆ. ಸೃಷ್ಟಿಯ ಪೂರ್ವಾವಸ್ಥೆಯಲ್ಲಿ ಇದ್ದವಳೂ ಇವಳೇ, ಸೃಷ್ಟಿಯ ಮಧ್ಯದಲ್ಲಿ ಇರುವವಳು ಇವಳೇ, ಸೃಷ್ಟಿಯೆಲ್ಲ ಲಯವಾದ ಮೇಲೆ ಉಳಿಯುವುದೂ ಅವಳೇ. ಹೀಗಾಗಿ ಅಂಬಿಕಾ ಅಂತಂದರೆ ಆದ್ಯಂತರಹಿತಳು,
ಪರಬ್ರಹ್ಮಸ್ವರೂಪಿಣಿ ಅಂತ. ಹೀಗಾಗಿ ಲಲಿತಾಂಬಿಕಾ ಅನ್ನುವಂಥ ದೇವಿ ಸಾಕ್ಷಾತ್ ಪರಬ್ರಹ್ಮಸ್ವರೂಪಿಣಿ ಅಂತ ಹೇಳ್ತಾ ಇದೆ. ಆತ್ಮೀಯರೇ, ಲಲಿತಾ ಸಹಸ್ರನಾಮದಲ್ಲಿ ಶ್ರೀಮಾತಾ ಎಂಬ ನಾಮದಿಂದ ಆರಂಭ ಮಾಡಿ ಶಿವಶಕ್ತೈಕ್ಯ ರೂಪಿಣಿ ಅನ್ನುವಂಥ 999ನೆಯ ನಾಮಗಳವರೆವಿಗೂ ವಶಿನ್ಯಾದಿ ವಾಗ್ದೇವತೆಗಳು ಯಾರನ್ನು ವರ್ಣಿಸಿದ್ದಾರೋ ಆ ತ್ರಿಪುರೆ, ತ್ರಿಪುರೇಶಿ, ತ್ರಿಪುರಸುಂದರಿ, ತ್ರಿಪುರವಾಸಿನಿ, ತ್ರಿಪುರಾಶ್ರೀಹಿ, ತ್ರಿಪುರಮಾಲಿನಿ, ತ್ರಿಪುರಸಿದ್ಧೆ, ತ್ರಿಪುರಾಂಬಿಕಾ, ಮಹಾತ್ರಿಪುರಸುಂದರಿ, ಮಹಾಮಹೇಶ್ವರಿ, ಮಹಾಮಹಾರಾಜ್ಞಿ, ಮಹಾಮಹಾಶಕ್ತೆ, ಮಹಾಮಹಾಗುಪ್ತೆ, ಮಹಾಮಹಾನಂದೆ, ಮಹಾಮಹಾಸ್ಕಂದೆ, ಮಹಾಮಹಾಶಯೇ, ಮಹಾಮಹಾಶ್ರೀಚಕ್ರನಗರ ಸಾಮ್ರಾಜ್ಞಿಯಾದಂಥ ಶ್ರೀ 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 ಮಹಾಕಾಮೇಶ್ವರಿ ಶ್ರೀಮನ್ ಲಲಿತಾ ಪರಾಭಟ್ಟಾರಿಕಾ ಅನ್ನುವಂತಹ ಮಹಾತತ್ವ ಸ್ವರೂಪಿಣಿಯೇ ಶ್ರೀ ಲಲಿತಾಂಬಿಕೆಯಾಗಿದ್ದಾಳೆ. ಅಂದರೆ ಮೊದಲನೆಯ ನಾಮದಿಂದ ಹಿಡಿದು 999ನೆಯ ನಾಮದ ತನಕ ಯಾರಿದ್ದಾರಪ್ಪ ಈ ನಾಮಗಳಲ್ಲಿ, ಅಥವಾ ಯಾರದ್ದು ಈ ನಾಮ ಅಂತಂದರೆ ಶ್ರೀ ಲಲಿತಾಂಬಿಕೆಯದ್ದೇ ಈ 999 ನಾಮಗಳು ಅಂತ. ಮತ್ತೊಂದು ಔಚಿತ್ಯವನ್ನು ತಾವು ಗಮನಿಸಬೇಕು. ಶ್ರೀಮಾತಾ ಅನ್ನುವ ನಾಮದಿಂದ ಆರಂಭ ಮಾಡಿ ಕೊನೆಗೆ ಶ್ರೀ ಲಲಿತಾಂಬಿಕಾ ಅನ್ನುವ ನಾಮದಿಂದ ಮುಕ್ತಾಯ ಮಾಡಿದ್ದಾರೆ ವಾಗ್ದೇವತೆಗಳು ಈ ಲಲಿತಾ ಸಹಸ್ರನಾಮವನ್ನು. ನೋಡಿ, ಯಾವುದೇ ಮಹಾನ್ ಉತ್ಗ್ರಂಥಗಳನ್ನು ತಾವು ಪರಿಶೀಲನೆ ಮಾಡಿ ಆ ಗ್ರಂಥದ ಮೊದಲನೆಯ ಪದ ಹಾಗೂ ಕೊನೆಯ ಪದವನ್ನು ಸೇರಿಸಿ ಹೇಳಿದರೆ ಆ ಗ್ರಂಥ ಯಾವ ವಿಷಯವನ್ನು ಹೇಳಲಿಕ್ಕೆ ಹೊರಡಿದೆಯೋ ಅದರ ಸಾರ ಸರ್ವಸ್ವ ಕೇವಲ ಆ ಮೊದಲ ಹಾಗೂ ಕೊನೆಯ ಪದವನ್ನು ಸೇರಿಸಿದಾಗ ಆ ಸಂದೇಶವನ್ನು ಕೊಡುತ್ತೆ ಅಂತ. ಉದಾಹರಣೆಗೆ ಶ್ರೀಮದ್ ಭಗವದ್ಗೀತೆ ಮೊದಲ ಪದವೇ ಧರ್ಮಕ್ಷೇತ್ರೇ ಅಂತ ಆರಂಭವಾಗುತ್ತೆ. ಇನ್ನು ಭಗವದ್ಗೀತೆಯ ಕೊನೆಯ ಪದ ಮಮ, ಧ್ರುವ ನೀತಿರ್ಮತಿರ್ಮಮ, ಮಮ ಅಂತ ಕೊನೆಯಾಗತ್ತೆ. ಈ ಎರಡೂ ಪದಗಳನ್ನು ಕೂಡಿಸಿದಾಗ ಅಂದರೆ ಮೊದಲನೆಯ ಪದ ಧರ್ಮಕ್ಷೇತ್ರೇ, ಕೊನೆಯ ಪದ ಮಮ, ಈ ಎರಡನ್ನೂ ಸೇರಿಸಿದಾಗ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಾವು ಧರ್ಮಾಚರಣೆಯನ್ನು ಮಾಡಬೇಕು ಅನ್ನುವ ನಿರ್ದೇಶನವನ್ನು ಮಾಡಿದೆ ಭಗವದ್ಗೀತೆ. ಯಾರೇ ಇರಲಿ, ಎಂಥವರೇ ಇರಲಿ, ಅವರು ತಮ್ಮ ಸ್ವಧರ್ಮಾಚರಣೆಯಲ್ಲಿ ನಿರತರಾಗಿರಬೇಕು ಅಂತ ಹೇಳಿದ್ದೆ. ಇನ್ನು ಶ್ರೀಮದ್ ರಾಮಾಯಣ ಆರಂಭವಾಗುವಂಥದ್ದು ತಪಸ್ವಾಧ್ಯಾಯ ನಿರತಂ ಅಂತ. ಮೊದಲನೆಯ ಶಬ್ದ ತಪಃ, ಇನ್ನು ಕೊನೆಯ ಶಬ್ದ ವರ್ಧತಾಂ ಅಂತಿದೆ. ಎರಡೂ ಸೇರಿಸಿದಾಗ ತಪೋವರ್ಧತಾಂ ಅಂತ ಆಗತ್ತೆ. ಅಂದರೆ ಭಕ್ತರ ತಪಸ್ಸು ವರ್ಧಿಸಲಿ, ರಾಮ ಭಕ್ತರ ತಪಸ್ಸು ವೃದ್ಧಿಯಾಗಲಿ ಅಂತ ಹೇಳಿ ಆಶೀರ್ವಾದಕ ರೂಪದಲ್ಲಿ ಅದನ್ನು ಹೇಳಿದ್ದಾರೆ. ಹಾಗೆಯೇ ಈ ಲಲಿತಾ ಸಹಸ್ರನಾಮದ ಆದ್ಯಂತ ಪದಗಳನ್ನು ಸೇರಿಸಿದಾಗ ಶ್ರೀಮಾತಾ ಅನ್ನುವ ನಾಮದಿಂದ ಆರಂಭ ಮಾಡಿ ಶ್ರೀ ಲಲಿತಾಂಬಿಕಾ ಅನ್ನುವ ನಾಮದಿಂದ ಮುಕ್ತಾಯ ಮಾಡಿದ್ದಾರೆ. ಅಂದರೆ ಯಾವಾಕೆ ಶ್ರೀಮಾತಾ ಅಂತ ಅನಿಸಿಕೊಂಡಿದ್ದಾಳೋ, ಶ್ರೀಮಾತಾ ಅಂತಂದರೆ ಸೃಷ್ಟಿಯೇ ಮೊದಲಾದ ಪಂಚಕೃತ್ಯಗಳಿಗೆ ಕಾರಣಳು, ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಅನುಗ್ರಹ ಅಥವಾ ಬಂಧ ಮೋಕ್ಷ ಇತ್ಯಾದಿಗಳಿಗೆ ಕಾರಣಳಾಗಿದ್ದಾಳೋ ಅವಳು ಯಾರಯ್ಯ ಅಂದರೆ ಅವಳೇ ಶ್ರೀಲಲಿತಾಂಬಿಕಾ ಅನ್ನುವಂಥ ಕೊನೆಯ ನಾಮ ಹೇಳ್ತಾ ಇದೆ. ಇನ್ನು ಮುಂದಿನ ನಾಮಗಳಲ್ಲಿ ವಾಗ್ದೇವತೆಗಳು ಆ ಜಗನ್ಮಾತೆ ಧರ್ಮರಕ್ಷಣೆಗಾಗಿ ಅವತರಿಸಿ ಬಂದ ದಿವ್ಯ ಲೀಲಾ ಸ್ವರೂಪವನ್ನು ವರ್ಣನೆ ಮಾಡಿದ್ದಾರೆ. ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಅಂತ ಆರಂಭ ಮಾಡಿ ಆ ಜಗನ್ಮಾತೆ ಈಗ ಸಗುಣ ಸಾಕಾರ ಸ್ವರೂಪಳಾಗಿ ಆ ಚಿದಗ್ನಿಕುಂಡದಿಂದ ಬಂದಳು ಅಂತ ವರ್ಣನೆ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಪ್ರಾರಂಭದಲ್ಲೇ ನೋಡಿದ್ದೇವೆ. ನೋಡಿ, ಮೊಟ್ಟ ಮೊದಲಿಗೆ ಆ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನು ಮಾಡುವಂಥ ಪರಬ್ರಹ್ಮ ಸ್ವರೂಪಿಣಿಯನ್ನ ಚಿದಗ್ನಿಕುಂಡ ಸಂಭೂತ ಅಂತ ಹೇಳಿ ಆ ಶಂಕರನು ಮಾಡಿದ ಮಹಾಯಾಗದಿಂದ ಆ ಜಗನ್ಮಾತೆ ಸಾಕಾರ ರೂಪವನ್ನು ಧಾರಣೆ ಮಾಡಿ ಬರ್ತಾಳೆ. ಆಗ ದೇವತೆಗಳು, ವಾಗ್ದೇವತೆಗಳು
ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ಅಂತ ಆರಂಭ ಮಾಡುತ್ತಾರೆ. ಅಲ್ಲಿಂದ ಆರಂಭ ಮಾಡಿ ಸುದೀರ್ಘವಾಗಿ ಆಕೆಯ ಪ್ರತಿಯೊಂದು ಅವಯವಗಳನ್ನು ವರ್ಣನೆ ಮಾಡುತ್ತಾ ಆ ಮಂಗಳ ಸ್ವರೂಪವನ್ನು ಹೇಳುತ್ತಾ ಕೊನೆಗೆ ಸರ್ವಾರುಣಾನವದ್ಯಾಂಗಿ ಸರ್ವಾಭರಣ ಭೂಷಿತ, ಅವಳೇ ಲಲಿತೆ. ಹೀಗೆ ಆ ರೂಪ ವೈಭವವನ್ನು ಈ ನಾಮಗಳಲ್ಲಿ ವರ್ಣನೆ ಮಾಡಿದ್ದಾರೆ ವಾಗ್ದೇವತೆಗಳು. ಅದಾದ ಮೇಲೆ ಭಂಡಾಸುರನನ್ನು ಸಂಹಾರ ಮಾಡಲಿಕ್ಕೆ ತನ್ನಿಂದಲೇ ಸಂಪತ್ಕರಿ ಸಮಾರೂಢ ಸಿಂಧುರವ್ರಜ ಸೇವಿತ ಅನ್ನುವ ನಾಮದಿಂದ ಆರಂಭ ಮಾಡಿ ಕರಾಂಗುಲಿ ನಖೋತ್ಪನ್ನ ನಾರಾಯಣ ದಶಾಕೃತಿ ಅನ್ನುವ ನಾಮದ ವರೆವಿಗೆ ಆಕೆಯಿಂದ ಬಂದ ಅನೇಕಾನೇಕ ದಿವ್ಯ ಸ್ವರೂಪಗಳ ವರ್ಣನೆಯನ್ನು ಮಾಡಿದ್ದಾರೆ ವಾಗ್ದೇವತೆಗಳು. ಅದಾದ ಮೇಲೆ ಭಂಡಾಸುರನ ಸಂಹಾರ ಮಾಡುವಂಥ ಒಂದು ದಿವ್ಯವಾದ ಅವತಾರ ವಿಶೇಷವನ್ನು ಹೇಳಿದ್ದಾರೆ. ನಂತರ ಲಲಿತಾಂಬಿಕೆಯು ಹೇಗೆ ಮಂತ್ರಸ್ವರೂಪಿಣಿಯಾಗಿದ್ದಾಳೆ ಎನ್ನುವುದನ್ನು ವರ್ಣನೆ ಮಾಡುತ್ತಾರೆ. ಶ್ರೀಮದ್ವಾಗ್ಭವಕೂಟೈಕ ಸ್ವರೂಪ ಮುಖಪಂಕಜ ಅನ್ನುವ ನಾಮದಿಂದ ಆರಂಭ ಮಾಡಿ ಮೂಲ ಮಂತ್ರಾತ್ಮಿಕ ಮೂಲಕೂಟತ್ರಯ ಕಲೇವರ ಅನ್ನುವ ನಾಮದ ವರೆವಿಗೆ ಆ ಜಗನ್ಮಾತೆ ಹೇಗೆ ಮಂತ್ರಸ್ವರೂಪಿಣಿಯಾಗಿದ್ದಾಳೆ. ಮೊದಲನೆಯ ಹಂತ ದಿವ್ಯಮಂಗಳ ವಿಗ್ರಹ ಸಾಕಾರ ರೂಪ, ಎಲ್ಲರಿಗೂ ಚಿರಪರಿಚಿತವಾಗಿರಬಹುದಾದ ಪ್ರಿಯವಾದಬಹುದಾದಂಥ ರೂಪ. ಎರಡನೇ ಹಂತದಲ್ಲಿ ವಾಗ್ದೇವತೆಗಳು ಆ ಅಮ್ಮನೆ ಮಂತ್ರರೂಪಿಣಿಯಾಗಿದ್ದಾಳೆ, ಪಂಚದಶಿ ಷೋಡಶಿ ಅನ್ನುವಂಥ ಮಂತ್ರ ಸ್ವರೂಪಿಣಿಯಾಗಿದ್ದಾಳೆ, ಮಂತ್ರಕ್ಕೂ ಅವಳಿಗೂ ಭೇದವಿಲ್ಲ ಅನ್ನುವ ಚಿಂತನೆಯನ್ನು ಕೊಟ್ಟಿದ್ದಾರೆ. ಅದಾದ ಮೇಲೆ ಅದಕ್ಕಿಂತಲೂ ಸೂಕ್ಷ್ಮವಾಗಿ ನಮ್ಮ ಶರೀರದಲ್ಲಿ ಆಕೆ ಕುಂಡಲಿನಿ ಶಕ್ತಿಯಾಗಿದ್ದಾಳೆ ಅನ್ನುವ ನಾಮದ ಮೂಲಕ ಕುಲಾಮೃತೈಕರಸಿಕ ಅನ್ನುವ ನಾಮದಿಂದ ಆರಂಭ ಮಾಡಿ ಬಿಸತಂತು ತನೀಯಸಿ ಅನ್ನುವ ನಾಮದ ವರೆವಿಗೆ ಯೋಗ ಪರವಾಗಿ ಹೇಳುತ್ತಾ ಆಕೆ ನಮ್ಮಲ್ಲಿ ಕುಂಡಲಿನಿ ಶಕ್ತಿಯಾಗಿ ಇದ್ದಾಳೆ ಅನ್ನುವ ವಿಚಾರವನ್ನು ಹೇಳಿದ್ದಾರೆ. ಇದು ಮಹಾ ಕಠಿಣವಾದಂಥ ಸಾಧನೆಯಿಂದ ಮಾತ್ರವೇ ತಿಳಿಯಲಿಕ್ಕೆ ಆಗುತ್ತೆ. ಇನ್ನು ಇದಾದ ಮೇಲೆ ಇನ್ನೂ ಸೂಕ್ಷ್ಮತರವಾದಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಆ ಜಗನ್ಮಾತೆ ನಿರ್ಗುಣ ನಿರಾಕಾರ ಪರಬ್ರಹ್ಮ ತತ್ವಸ್ವರೂಪಿಣಿ ಅಂತ ಹೇಳಲಿಕ್ಕೆ ನಿರಾಧಾರ ನಿರಂಜನ ಅನ್ನುವ ನಾಮದಿಂದ ಆರಂಭ ಮಾಡಿ ಆ ನಿರಾಕಾರ ತತ್ವದ ಬಗ್ಗೆ ಹೇಳ್ತಾ ನಿಷ್ಕಾರಣ ನಿಷ್ಕಲಂಕ ನಿರುಪಾಧಿರ್ ನಿರೀಶ್ವರ ಅನ್ನುವ ನಾಮದ ವರೆವಿಗೆ ಆಕೆ ಪರಬ್ರಹ್ಮಸ್ವರೂಪಿಣಿ ಅನ್ನುವುದನ್ನು ವರ್ಣನೆ ಮಾಡಿದ್ದಾರೆ. ಇನ್ನು ಈ ಮಧ್ಯದಲ್ಲಿ ಆ ದೇವಿಯ ಯಾವ ಯಾವ ಅವತಾರಗಳಿದೆಯೋ, ಯಾವ ಯಾವ ಸ್ವರೂಪಗಳಿದೆಯೋ ಆ ಎಲ್ಲ ಸ್ವರೂಪಗಳನ್ನು ಬಹುಪಾಲು ಎಲ್ಲ ಅವತಾರಗಳ ಬಗ್ಗೆಯೂ ವರ್ಣನೆ ಮಾಡಿದ್ದಾರೆ. ಅದಲ್ಲದೆ ಆ ಶ್ರೀಲಲಿತೆಯು ಕಾಮೇಶ್ವರನ ಸಹಿತವಾಗಿ ಶ್ರೀಚಕ್ರ ರಾಜದಲ್ಲಿ ವಾಸ ಮಾಡ್ತಾ ಇದ್ದಾಳೆ ಅನ್ನುವುದಕ್ಕೆ ಶ್ರೀಚಕ್ರರಾಜ ನಿಲಯ ಅನ್ನುವಂಥದ್ದನ್ನು ನೋಡಿದ್ದೇವೆ. ಮತ್ತು ವಿಶೇಷವಾಗಿ 98ನೆಯ ನಾಮ ವಿಶುದ್ಧ ಚಕ್ರ ನಿಲಯ ಅನ್ನುವ ನಾಮದಿಂದ ಆರಂಭ ಮಾಡಿ ಸರ್ವೌದನ ಪ್ರೀತ ಚಿತ್ತ ಸಾಕಿನ್ಯಂಬ ಸ್ವರೂಪಿಣಿ ಅನ್ನುವ ನಾಮಗಳು ಆ ಲಲಿತೆಯು ನಮ್ಮಲ್ಲಿರುವ ಸಪ್ತಧಾತುಗಳಿಂದ ಈ ಶರೀರವನ್ನು ಹೇಗೆ ಪೋಷಣೆ ಮಾಡ್ತಾ ಇದ್ದಾಳೆ, ರಕ್ಷಣೆ ಮಾಡ್ತಾ ಇದ್ದಾಳೆ ಅನ್ನುವಂಥ ವಿಶೇಷವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ ವಾಗ್ದೇವತೆಗಳು. ಆತ್ಮೀಯರೇ, ಒಟ್ಟಾರೆ ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಆ ಲಲಿತಾಂಬಿಕೆಯ ಲೀಲಾರ್ಥ, ಅವತಾರಗಳು, ಆಕೆಯ ಸ್ವರೂಪ ವರ್ಣನೆ, ಯೋಗಾರ್ಥ, ತಂತ್ರಶಾಸ್ತ್ರದ ಪರವಾಗಿ ಬಂದ ಅನೇಕ ಶ್ರೀನಾಮಗಳು, ವೇದ ಪರವಾದ ಅರ್ಥವನ್ನು ಹೇಳುವ ನಾಮಗಳು, ಉಪನಿಷತ್ ಪರವಾಗಿ ಹೇಳಬಹುದಾದಂಥ ನಿರ್ಗುಣ ನಿರಾಕಾರ ತತ್ವದ ಚಿಂತನೆ, ಹೀಗೆ ಶ್ರೀಲಲಿತೆಯ ಈ ನಾಮಗಳಲ್ಲಿ ಆ ಜಗನ್ಮಾತೆ ಹೇಗೆ ವ್ಯಾಪಿಸಿದ್ದಾಳೆ, ಹೇಗೆ ರಹಸ್ಯವಾಗಿ ತಾನು ಅಡಗಿದ್ದಾಳೆ, ಹೇಗೆ ಅನೇಕಾನೇಕ ದೃಷ್ಟಿಕೋನಗಳ ಅರ್ಥವನ್ನು ಈ ನಾಮಗಳು ಹೊಂದಿದೆ ಅನ್ನುವುದನ್ನು ನಾವು ಸಾಕಷ್ಟು ಉಪನ್ಯಾಸಗಳಲ್ಲಿ ತಿಳಿತಾ ಬಂದಿದ್ದೇವೆ. ಇನ್ನು ಕೊನೆಯದಾಗಿ ಭಾಸ್ಕರರಾಯರು ಈ ಭಾಷ್ಯವನ್ನೆಲ್ಲ ಬರೆದ ಮೇಲೆ ಇದನ್ನು ಜಗನ್ಮಾತೆಗೆ ಅರ್ಪಣೆ ಮಾಡುವಾಗ ಹೇಳುವಂಥ ಸುಂದರವಾದಂಥ ಮಾತುಗಳು. ಅಂಬಾತ್ವತ್ಪದಯೋ ಸಮರ್ಪಿತಮಿದಂ ಭಾಷ್ಯಂ ತ್ವಯಾಕಾರಿತಂ ತ್ವಂ ನಾಮಾರ್ಥಕ ವಿಕಾಸಕಂ
ತವ ಮುದೇ ಭೂಯಾತ್ ಅತತ್ವಾ ಭಜನ್ ಯೋ ನೈತತ್ ಪರಿಶೀಲಯೇತ್ ನ ಚ ಪಠೇತ್ ಯಃ ಪುಸ್ತಕಸ್ಯಾಪಿ ವಾ ಸಂಗ್ರಾಹಂ ನ ಕರೋತಿ ತಸ್ಯ ಲಲಿತೋಪಾಸ್ತಿ ವೃಥಾ ಜಾಯತ ಅಂತ ಹೇಳಿ ಅವರು, ಅಮ್ಮ, ನಾನು ಹಗಲು ഇരുಳು ಅನ್ನದೆ ನಿನ್ನ ಪ್ರಾರ್ಥನೆಯನ್ನು ಮಾಡಿ 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 ನಿನ್ನನ್ನು ಬೇಡಿದ್ದರಿಂದ ನೀನೇ ನನ್ನಲ್ಲಿ ನಿಂತು ಈ ಮಹಾ ಉತ್ಗ್ರಂಥವನ್ನು, ಆ ನಾಮಗಳಿಗೆ ಭಾಷ್ಯವನ್ನು ಬರೆಸಿದೆಯಮ್ಮ ನೀನು. ಅದನ್ನು ಮಾಡಲಿಕ್ಕೆ ನೀನು ನನ್ನನ್ನು ಉಪಯೋಗಿಸಿಕೊಂಡಿದ್ದೀಯ. ಆದ್ದರಿಂದ ಹೇ ಜಗನ್ಮಾತೆ, ಈ ಲಲಿತಾ ಸಹಸ್ರನಾಮದ ಈ ರಹಸ್ಯನಾಮದ ಭಾಷ್ಯವನ್ನು, ಈ ಮಹಾಕೃತಿಯನ್ನು ನಾನು ನಿನಗೇ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಜಗನ್ಮಾತೆಯ ಪಾದಗಳಿಗೆ ಅವರು ಸಮರ್ಪಣೆ ಮಾಡ್ತಾರೆ. ಇನ್ನು ಫಲಶ್ರುತಿ 87 ಶ್ಲೋಕಗಳಿಂದ ಕೂಡಿದೆ. ಕೇವಲ ನಾವು ಕೆಲವಷ್ಟನ್ನೇ ಗಮನಿಸ್ತಾ ಹಯಗ್ರೀವ ಸ್ವಾಮಿಗಳು ಅಗಸ್ತ್ಯರಿಗೆ ಹೇಳುವಂಥ ಮಾತು, ಇತ್ಯೇತನಾಂನಾ ಸಾಹಸ್ರಂ ಕಥಿತಂತೆ ಘಟೋದ್ಭವ ರಹಸ್ಯಾನಾಂ ರಹಸ್ಯಂಚ ಲಲಿತಾ ಪ್ರೀತಿದಾಯಕಂ. ಹೇ ಅಗಸ್ತ್ಯ ಮಹರ್ಷಿಯೇ, ಲಲಿತಾದೇವಿಯ ಸಹಸ್ರನಾಮ ಸ್ತೋತ್ರವು ಅತ್ಯಂತ ರಹಸ್ಯವಾಗಿರುವಂಥದ್ದು. ಈ ಪರಮ ರಹಸ್ಯವಾದ ಲಲಿತಾ ಸಹಸ್ರನಾಮವನ್ನು ನಿನ್ನ ಮೇಲಿನ ಪ್ರೀತಿವಾತ್ಸಲ್ಯದಿಂದ ಹೇಳಿದ್ದೇನೆ. ಈ ಲಲಿತಾ ಸಹಸ್ರನಾಮವು ಲಲಿತೆಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು. ಸರ್ವಾಪಮೃತ್ಯು ಶಮನಂ ಕಾಲ ಮೃತ್ಯು ನಿವಾರಣಂ ಸರ್ವಾಜರಾರ್ತಿ ಶಮನಂ ದೀರ್ಘಾಯುಷ್ಯಂ ಪ್ರದಾಯಕಂ. ಯಾರು ಈ ಸಹಸ್ರನಾಮವನ್ನು ಶ್ರದ್ಧಾ ಭಕ್ತಿಗಳಿಂದ ಪಠಣೆ ಮಾಡ್ತಾರೋ ಅವರಿಗೆ ಅಕಾಲ ಮೃತ್ಯು ಅನ್ನುವಂಥದ್ದು ನಿವಾರಣೆಯಾಗುತ್ತೆ. ಶಾರೀರಿಕವಾಗಿ ಉಲ್ಬಣವಾಗಬಹುದಾದಂಥ ಜ್ವರವೇ ಮೊದಲಾದಂಥ ಅನೇಕ ಶಾರೀರಿಕ ಬಾಧೆಗಳು ನಿವಾರಣೆಯಾಗುತ್ತೆ. ಶ್ರೀಮಾತೆಯು ಆ ಭಕ್ತರಿಗೆ ದೀರ್ಘಾಯುಷ್ಯನ್ನು ಕೊಡ್ತಾಳೆ, ಪುತ್ರ ಪೌತ್ರರನ್ನು ಕೊಡ್ತಾಳೆ, ಪುರುಷಾರ್ಥವನ್ನು ಅನುಗ್ರಹಿಸ್ತಾಳೆ ಮತ್ತು ಅನೇಕ ಯಾಗಗಳನ್ನು ಮಾಡಿದ ಫಲ ಈ ಸಹಸ್ರನಾಮವನ್ನು ಶ್ರದ್ಧಾ ಭಕ್ತಿಯಿಂದ ಪಠಿಸಿದ ಭಕ್ತರಿಗೆ ಕೊಡ್ತಾಳೆ. ಅನೇನ ಸದೃಶಂ ಸ್ತೋತ್ರಂ ನ ಭೂತೋ ನ ಭವಿಷ್ಯತಿ. ಈ ಸಹಸ್ರನಾಮಕ್ಕೆ ಸರಿಸಮಾನವಾದ ಮತ್ತೊಂದು ಸ್ತೋತ್ರಮಾಲೆ ಮೂರೂ ಕಾಲದಲ್ಲಿ ಇಲ್ಲ. ಈ ಸಹಸ್ರನಾಮವನ್ನು ಪಠಿಸಿದವರಿಗೆ ತಸ್ಯ ಏ ಶತ್ರವಸ್ತೇಷಾಂ ನಿಹಂತ ಶರಭೇಶ್ವರಃ, ಶರಭೇಶ್ವರನಿಂದ ಪರಿಪೂರ್ಣ ರಕ್ಷಣೆ ಸಿಗುತ್ತೆ. ಮತ್ತೆ ದುಷ್ಟರ ಬಾಧೆಗೆ ಒಳಗಾಗದಂತೆ ತಾಯಿ ಪ್ರತ್ಯಂಗಿರಾದೇವಿಯ ಅನುಗ್ರಹವು ಅವರಿಗೆ ವಜ್ರಕವಚವಾಗಿ ಲಭ್ಯವಾಗುತ್ತೆ. ನಿವರ್ತ್ಯ ತತ್ಕ್ರಿಯಾಂ ಹನ್ಯಾತ್ತಂ ವೈ ಪ್ರತ್ಯಂಗಿರಾ ಸ್ವಯಂ. ಹೀಗೆ ಪ್ರತ್ಯಂಗಿರಾದೇವಿಯ ಸಂಪೂರ್ಣ ರಕ್ಷೆ ನಮಗೆ ಸಿಗುತ್ತೆ ಲಲಿತಾ ಸಹಸ್ರನಾಮವನ್ನು ಪಠಿಸಿದರೆ. ಲಲಿತಾ ದೇವಿಯನ್ನ ಚಿತ್ರಪಟದಲ್ಲೋ ವಿಗ್ರಹದಲ್ಲೋ ಅಥವಾ ಶ್ರೀಚಕ್ರ ಸ್ವರೂಪದಲ್ಲಿ ಅರ್ಚನೆ ಮಾಡಬೇಕಾದರೆ ವಿಶೇಷವಾಗಿ ಪದ್ಮ, ಕಲ್ಹಾರ, ಕದಂಬ, ಚಂಪಕ, ಮಲ್ಲಿಕ, ಕರವೀರ, ಉತ್ಪಲ, ಬಿಲ್ವಪತ್ರ, ಕುಂದ, ಕೇಸರ, ಪಾಟಲ ಇವೇ ಮೊದಲಾದಂಥ ಪುಷ್ಪಗಳಿಂದ ಅರ್ಚನೆ ಮಾಡುವುದು ಅಮ್ಮನಿಗೆ ತೃಪ್ತಿಯಾಗತ್ತೆ. ಈ ಸ್ತೋತ್ರವನ್ನು, ಶ್ರೀವಿದ್ಯೆಯ ರಹಸ್ಯವನ್ನು ಭಕ್ತನಲ್ಲದವನಿಗೆ ಹೇಳಬಾರದು. ಕೃಷ್ಣನು ಭಗವದ್ಗೀತೆಯ ಕೊನೆಯಲ್ಲಿ ಹೇಳುವ ಮಾತು ಇದೆ, ಭಕ್ತರಲ್ಲದವರಿಗೆ ಹೇಳಬಾರದು, ನಾಸ್ತಿಕರಾದವರಿಗೆ ಹೇಳಬಾರದು, ಭಗವಂತನ ವಿಚಾರದಲ್ಲಿ ನಂಬಿಕೆ ಇಲ್ಲ ಅನ್ನುವಂಥವರಿಗೆ ಈ ವಿಚಾರಗಳನ್ನು ಹೇಳಬಾರದು ಅಂತ ಹೇಳ್ತಾರೆ. ಆದ್ದರಿಂದ ಕುಂಭಸಂಭವ ಅಗಸ್ತ್ಯನೇ, ಲಲಿತಾ ಪ್ರೇರಣೇನೈವ ಮಯೋಕ್ತಂ ಸ್ತೋತ್ರಮುತ್ತಮಂ ಕೀರ್ತನೀಯಮಿದಂ ಭಕ್ತಿಯ ಕುಂಭಯೋನೇ ನಿರಂತರಂ. ಲಲಿತೆಯ ಪ್ರೇರಣೆಯಿಂದಲೇ ನಾನು ನಿನಗೆ ಈ ದಿವ್ಯ ನಾಮಗಳನ್ನು ಹೇಳಿದ್ದೇನೆ. ನೀನು ಈ ಸಹಸ್ರನಾಮವನ್ನು ಯಾವಾಗಲೂ ಶ್ರದ್ಧಾ ಭಕ್ತಿಯಿಂದ ಪಾರಾಯಣ ಮಾಡು. ಹೀಗೆ ಮಾಡುವುದರಿಂದ ಏನಾಗುತ್ತೆ ಅಂತಂದರೆ, ತುಷ್ಟೇನ ಮಹಾದೇವಿ ತವಾಭೀಷ್ಟಂ ಪ್ರದಾಸ್ಯತಿ. ನಮ್ಮೆಲ್ಲರ ಗುರಿ ಪರಮೇಶ್ವರ ಪ್ರೀತ್ಯರ್ಥಂ, ಆ ಜಗನ್ಮಾತೆಯನ್ನು ಪ್ರೀತಿಗೊಳಿಸಲು ಸಲುವಾಗಿಯೇ ನಮ್ಮೆಲ್ಲರ ಪೂಜೆ, ವ್ರತ, ನಿಯಮ ಇತ್ಯಾದಿಗಳೆಲ್ಲ ಆ ಜಗನ್ಮಾತೆಯ ಪ್ರೀತ್ಯರ್ಥವಾಗಿ. ಹೀಗಾಗಿ ಯಾರು ಶ್ರದ್ಧಾ ಭಕ್ತಿಗಳಿಂದ ಈ ಸಹಸ್ರನಾಮದ ಅರ್ಥವನ್ನು ತಿಳಿದು ಅನುಸಂಧಾನ ಮಾಡಿ ತಾದಾತ್ಮ್ಯ ಭಾವದಿಂದ ಹೇಳ್ತಾರೆ,
ಅವರ ಮೇಲೆ ಮಹಾದೇವಿಯ ಸಂಪೂರ್ಣ ಕೃಪಾಕಟಾಕ್ಷವಾಗುತ್ತೆ. ಅವಳು ತುಷ್ಟಳಾಗಿ ನಮಗೆ ಎಲ್ಲ ವಿಧವಾದ ಅಭೀಷ್ಟಗಳನ್ನು ಕೊಡ್ತಾಳೆ. ಇಹ ಪರ ಎರಡನ್ನೂ ಅನುಗ್ರಹಿಸುವಂಥ ಜಗನ್ಮಾತೆಯಾಗ್ತಾಳೆ ಅಂತ ಹೇಳಿ ಹಯಗ್ರೀವ ಸ್ವಾಮಿಗಳು ಈ ಸಹಸ್ರನಾಮಕ್ಕೂ ಮತ್ತು ಫಲಶ್ರುತಿಗೂ ಮಂಗಳವನ್ನು ಮಾಡಿದ್ದಾರೆ. ನಾವೂ ಸಹ ಈ ಲಲಿತಾ ಸಹಸ್ರನಾಮದ ಈ ಚಿಂತನೆಯನ್ನು, ಈ ನಾಮ ವ್ಯಾಖ್ಯಾನಗಳನ್ನು ಜಗನ್ಮಾತೆ ಶ್ರೀ 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 ಲಲಿತಾ ಮಹಾ ತ್ರಿಪುರ ಸುಂದರಿಯ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತಾ, ಇಷ್ಟೂ ದಿನಗಳ ವ್ಯಾಖ್ಯಾನದಲ್ಲಿ ಹೇಳುವಂಥ ವಿಚಾರದಲ್ಲಿ ಏನಾದರೂ ಲೋಪದೋಷಗಳು ಇದ್ದರೆ ಹಿರಿಯರಾದಂಥ ಜ್ಞಾನಿಗಳಾದಂಥ ಶ್ರೀವಿದ್ಯಾ ಉಪಾಸಕರಾದಂಥ ಜಗನ್ಮಾತೆಯ ಸ್ವರೂಪಿಗಳಾದ ತಾವುಗಳೆಲ್ಲರೂ ಅದನ್ನು ಮನ್ನಿಸಿ ಆಶೀರ್ವದಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಆ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶ್ರದ್ಧಾ ಭಕ್ತಿಗಳನ್ನು ನಮಿಸ್ತಾ ಎಲ್ಲರಿಗೂ ವಂದನೆಗಳು, ನಮಸ್ಕಾರ. ಓಂ ಶಾಂತಿ ಶಾಂತಿ ಶಾಂತಿ.